ಹಾಯ್ ಹಲೋ ಎಲ್ಲರಿಗೂ. ಇವತ್ತು ಫಿಲ್ಟರ್ ಫ್ರೀ ಕಿಚನ್ನಲ್ಲಿ ಏನು ಪ್ರಿಪೇರ್ ಆಗ್ತಿದೆ ಅಂತ ನೋಡೋಣ ಬನ್ನಿ. ಪಾಲಕ್ ಪನ್ನೀರ್ ಸ್ಯಾಂಡ್ವಿಚ್ ಮನೆಯಲ್ಲೇ ಹೆಂಗೆ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆಯನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಅದಕ್ಕೆ ಅರ್ಧ ಕಪ್ ನೀರು ಹಾಕಿ ಒಂದು ಬಂಚ್ ಪಾಲಕ್ ಸೊಪ್ಪನ್ನು ಹಾಕಿ, ನಂತರ 3 ಬೆಳ್ಳುಳ್ಳಿ ಎಸಳು, 1 ಹಸಿಮೆಣಸಿನಕಾಯಿ, ಸಣ್ಣ ಪೀಸ್ ಶುಂಠಿ, ಅರ್ಧ ಟೀ ಸ್ಪೂನ್ ಉಪ್ಪು ಹಾಕಿ ಅದನ್ನು ಮಿಕ್ಸ್ ಮಾಡಿ. ಮುಚ್ಚಳ ಮುಚ್ಚಿ ಒಂದು 3 ನಿಮಿಷ ಬೇಯಿಸಿ. 3 ನಿಮಿಷದ ನಂತರ ಪಾಲಕ್ ಸೊಪ್ಪು ಚೆನ್ನಾಗಿ ಬೆಂದಿರುತ್ತೆ, ಅದನ್ನು ತಣಿಯೋದಕ್ಕೆ ಬಿಟ್ಬಿಡಿ. ಅದು ರೂಮ್ ಟೆಂಪ್ರೇಚರ್ಗೆ ಬಂದ ಮೇಲೆ ಪಾಲಕ್ ಸೊಪ್ಪನ್ನು ಮಿಕ್ಸಿಯಲ್ಲಿ ಫೈನ್ ಪೇಸ್ಟ್ ಮಾಡಿಕೊಂಡು ಪಕ್ಕದಲ್ಲಿಡಿ. ಈಗ ಒಂದು ಬಾಣಲಿಯನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಎಣ್ಣೆ ಕಾದ ನಂತರ ಅದಕ್ಕೆ ಅರ್ಧ ಕಪ್ ಸಣ್ಣಗೆ ಕತ್ತರಿಸಿದ ಈರುಳ್ಳಿ ಹಾಕಿ ಬಾಡಿಸ್ಕೊಳ್ಳಿ. ಈರುಳ್ಳಿ ಹೊಂಬಣ್ಣ ಬಂದ ಮೇಲೆ ಒಂದು ಸಣ್ಣಗೆ ಹೆಚ್ಚಿದ ಟೊಮೆಟೊ ಅಥವಾ ಅರ್ಧ ಕಪ್ ಟೊಮೆಟೊ ಹಾಕಿ ಒಂದು ಅರ್ಧ ಟೀ ಸ್ಪೂನ್ ಆಫ್ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಟೊಮೆಟೊ ಬೇಯ್ತಾ ಬಂದ ಹಾಗೇ ಅದಕ್ಕೆ 1 ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡಿ. ಅದಕ್ಕೆ ಮೊದಲೇ ಮಾಡಿಟ್ಟಿದ್ದ ಪಾಲಕ್ ಪೇಸ್ಟ್ ಇದೆಯಲ್ಲ ಅದನ್ನು ಹಾಕಿ ಬಾಡಿಸ್ಕೊಳ್ಳಿ. ನಂತರ ಅರ್ಧ ಕಪ್ ಹೋಮ್ ಮೇಡ್ ಪನ್ನೀರ್ ಹಾಕಿ 3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡ್ತಾ ಅದು ದಪ್ಪ ಆಗ್ತಾ ಬರುತ್ತೆ. ಆ ಟೈಮಲ್ಲಿ ಸ್ಟವನ್ನು ಆಫ್ ಮಾಡಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೂ 1 ಟೀ ಸ್ಪೂನ್ ನಿಂಬೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ತಣಿಯೋದಕ್ಕೆ ಬಿಡಿ. ಈಗ ತಣ್ಣದ ನಂತರ ಒಂದು ಪ್ಲೇಟಲ್ಲಿ 2 ಬ್ರೆಡ್ ಸ್ಲೈಸ್ಗಳನ್ನು ತಗೊಂಡು ಮಧ್ಯದಲ್ಲಿ ಪಾಲಕ್ ಪನ್ನೀರ್ ಮಿಕ್ಸನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿ, ಇದರ ಮಧ್ಯದಲ್ಲಿ ಕ್ಯಾಪ್ಸಿಕಮ್ಮು ಅಥವಾ ಈರುಳ್ಳಿ ಪೀಸ್ಗಳನ್ನು ಅಥವಾ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ತರಕಾರಿಯನ್ನು ಇಟ್ಬಿಟ್ಟು ಒಂದರ ಮೇಲೆ ಇನ್ನೊಂದನ್ನಿಟ್ಟು ಮುಚ್ಚಿ ಇನ್ನೊಂದು ತವವನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಸ್ವಲ್ಪ ಬೆಣ್ಣೆ ಹಚ್ಚಿ ಈ ಬ್ರೆಡ್ ಸ್ಲೈಸ್ಗಳೇನಿದೆ ಅದನ್ನು 2 ಕಡೆಯೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದನ್ನು ಬಿಸಿ ಬಿಸಿಯಾಗಿ ಸವಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಆದಷ್ಟು ಕೆಚಪ್ ಅಥವಾ ಸಾಸ್ ಏನಿದೆ ಅದನ್ನು ಅವಾಯ್ಡ್ ಮಾಡಿ, ಯಾಕಂದರೆ ಪಾಲಕ್ ಪನ್ನೀರ್ ತುಂಬ ಫ್ಲೇವರ್ಫುಲ್ ಆಗಿರುತ್ತೆ. ಜೊತೆಗೆ ಹಾಕಿದ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಕೂಡ. ಇದೊಂದು ಪ್ರೋಟೀನ್ ಭರಿತ ತಿಂಡಿಯಾಗಿರುತ್ತೆ. ಮಕ್ಕಳು ಟಿಫಿನ್ ಬಾಕ್ಸ್ಗೆ ಅಥವಾ ಆಫ್ಟರ್ ಸ್ಕೂಲ್ ಸ್ನ್ಯಾಕ್ ಥರ ಕೂಡ ಕೊಡ್ಬೋದು. ಇಲ್ಲಿ ನಾನು ಹೋಲ್ ವೀಟ್ ಬ್ರೆಡ್ ಉಪಯೋಗಿಸಿದ್ದೀನಿ, ಮೈದಾ ಅವಾಯ್ಡ್ ಮಾಡೋದಕ್ಕೆ ಅಂತ. ಥ್ಯಾಂಕ್ ಯು.